Audio Jungle. Audio Jungle. ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ರಾಗಿ ಮುದ್ದೆ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಒಂದೇ ಒಂದು ಗ್ಲಾಸ್ ನೀರಲ್ಲಿ ಮಾಡೋದು. ಒಂದು ಇದರಲ್ಲಿ ನೋಡಿ, ಇದು ಚುಪ್ಪು, ಇದರಲ್ಲಿ ಒಂದು ಬಟ್ಲು ಹಸಿಟ್ಟು ಸಾಕು ನೋಡಿ. ಸ್ವಲ್ಪ ನೀರಲ್ಲಿ ಇಷ್ಟು ಕದ್ರಿಕೋಬೇಕು ಈ ಥರ. ಇದು ಕುದಿ ಬಂದಾಗ ಉಯ್ಬೇಕು ನೀರು. ಮಾಡೋದು ಹೇಗೆ ನೋಡೋಣ ಬನ್ನಿ. ನೋಡಿ, ಒಂದು ಚಿಕ್ಕ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಈ ನೀರು ಹಾಕೋಣ. ಈ ನೀರು ಕುದೀಲಿ ನೋಡಿ. ಸ್ವಲ್ಪ ಮುದ್ದೆ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇರೋದು. ಒಂದೇ ಒಂದು ಮುದ್ದೆ ಮಾಡೋರಿಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಅದು ನೀರು ಇದು ಕುದಿ ಬಂದಮೇಲೆ ಈ ನೋಡಿ, ಈ ಥರ ಕಲಸಿಟ್ಟಿದ್ದೀವಲ್ಲ, ಈ ಥರ ಇದು ನೀರು ಅದಕ್ಕೆ ಹಾಕಬೇಕು. ಆವಾಗ ಗಂಟು ಬೀಳಲ್ಲ ಮುದ್ದೆ. ಒಬ್ಬೊಬ್ಬರು ನುಚ್ಚಾಕಿ ಮಾಡ್ತಾರೆ, ಅನ್ನ ಹಾಕಿ ಮಾಡ್ತಾರೆ. ನಾನು ಏನು ಹಾಕಲ್ಲ, ಡೈರೆಕ್ಟಾಗಿ ನಾವು ಹಸಿಟ್ಟಲ್ಲೇ ಮಾಡೋದು. ನಾವು ಡೈರೆಕ್ಟಾಗಿ ನಾನು ಬೆಳಗ್ಗೆ ನಾಷ್ಟಕ್ಕೆ ಹೆಸರುಬೇಳೆ ದಾಲ್ ಮತ್ತು ಪೂರಿ ಮಾಡಿದ್ದೆ. ಅದಕ್ಕೇ ಇದು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ, ಅದೇ ಸಾಂಬಾರಿಗೆ, ದಾಲಿಗೆ. ಒಂದೇ ಒಂದು ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ನೋಡಿ. ಅದು ಕುದೀತಾ ಇದೆ. ಈ ಕಲಸಿಟ್ಟಿದ್ದೀವಲ್ಲ ಈ ನೀರನ್ನು ಅದಕ್ಕೆ ಕುಯ್ಯೋಣ. ರಾಗಿ ಹಿಟ್ಟನ್ನು ನಾನು ಸ್ವಲ್ಪ ನೀರಿಗೆ ಹಾಕಿಟ್ಟಿದ್ದೆ ನೋಡಿ. ಆ ಥರ ಹಾಕಿದ್ಮೇಲೆ ಈ ಥರ ಇದು ಮಾಡಬೇಕು, ಇಲ್ಲಾಂದ್ರೆ ಅದು ಗಂಟಾಗುತ್ತೆ, ಒಂಥರ ಫುಲ್ಲು ಕೆಳಗಡೆ ಇಟ್ಕೊಳ್ಳುತ್ತೆ. ನಾನು ಮುದ್ದೆ ಮಾಡಿದ ತಪ್ಪಲಿನೇ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಮುದ್ದೆ ಮಾಡೋರಿಗೆ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮುದ್ದೆ ಮಾಡೋದು 5-10 ನಿಮಿಷದಲ್ಲಿ, 10 ನಿಮಿಷನೂ ಬೇಡ, 5 ನಿಮಿಷ ಸಾಕು. ಇದು ಕುದ್ರೆ ಹಸಿಟ್ಟು ಹಾಕೋದು ಮತ್ತು ತಿರುವದೇನೆ ಅಷ್ಟೇ. ಮುದ್ದೆ ಮಾಡೋದು ತುಂಬ ಈಸಿ ನೋಡಿ. ಆ ಥರ ಕುದೀತಾ ಇತ್ತಲ್ಲ, ಅದಕ್ಕೆ ನಾವಿವಾಗ ಈ ಚುಪ್ಪಲ್ಲಿ ಒಂದು ಚುಪ್ಪು ಹಸಿಟ್ಟು ಇಟ್ಕೊಂಡಿದ್ನಲ್ಲ ನೋಡಿ, ಇದನ್ನು ಹಾಕೋಣ. ಅದು ಚೆನ್ನಾಗಿ ಕುದೀಲಿ ಸ್ವಲ್ಪ. ನೋಡಿ, ಆ ಥರ ಕುದಿ ಬರ್ತಾ ಇರುವಾಗ ನಾನು ಈ ಕೋಲ ಈ ಥರ ಇಡ್ತೀನಿ. ಒಬ್ಬೊಬ್ಬರು ಸೌಟಲ್ಲಿ ತಿರುತ್ತಾರೆ, ನಮಗೆ ಸೌಟಲ್ಲಿ ಬರಲ್ಲ. ಅದಕ್ಕೋಸ್ಕರ ನಾನು ಮುದ್ದೆ ಕೋಲಲ್ಲ, ಅದು ಚಪಾತಿ ಮಾಡೋ ಕೋಲು. ಮುದ್ದೆ ಕೋಲು ಅಂದರೆ ಇನ್ನೂ ದೊಡ್ಡದಿರುತ್ತೆ. ಇದು ಅಡಿಕೆ ಮರದ್ದು ದೆಬ್ಬೆ ಥರ ಬರುತ್ತೆ, ಅದಿದೆ. ಅದು ಇಟ್ಟಿದ್ರೆ ಅದೇ ಆ ಕಡೆ ಉಂಟು ಕೇಳುತ್ತೆ, ಅಷ್ಟು ದೊಡ್ಡದಿದೆ ನಮ್ಮ ಮನೆಯಲ್ಲಿ. ಅದಕ್ಕೆ ನಾನು ಅದನ್ನು ಇಟ್ಟಲ್ಲ ನೋಡಿ. ಅಲ್ಲಿದೆ, ಕಾಣಿಸ್ತಾ ಇದೆ ನೋಡಿ, ಅಲ್ಲಿದೆ ಮುದ್ದೆ ಕೋಲು, ಅಲ್ಲಿದೆ. ಅಷ್ಟು ಉದ್ದನೂ ಇದೆ. ಅದು ಈ ಕಡೆ ಚಿಕ್ಕದಾಗಿ ಕಾಣಿಸ್ತೈತೆ, ದೊಡ್ಡದು. ಅದು ಯಾರೋ ಕೊಟ್ಟಿದ್ರು, ಊರಿಂದ ತಂದಿದ್ರು, ಬೇರೆಯವರು, ನಮ್ಮ ಫ್ರೆಂಡ್ ಕೊಟ್ಟಿದ್ರು ಅದನ್ನು, ದೊಡ್ಡಬಳ್ಳಾಪುರದವರು. 5 ನಿಮಿಷದಲ್ಲಿ ಮುದ್ದೆ ರೆಡಿ ಆಗಿಬಿಡುತ್ತೆ. ಸಾರು ರೆಡಿ ಇದ್ದರೆ ನೋಡಿ, ಈ ಥರ ಗ್ಯಾಸ್ ಮೇಲೆ ಇರುವಾಗಲೇ ಸಣ್ಣ ಉರಿ ಮಾಡಿ ಅದಕ್ಕೆ ಕೊತ ಅಂತ ಕುದೀತೈತೆ ನೋಡ್ರಿ. ಈ ಥರ ತಿರುಗಿಸ್ಕೊಂಡ್ರೆ ಒಂದು ಸ್ವಲ್ಪ ಕೂಡ ಗಂಟು ಬೀಳಲ್ಲ. ಯಾಕೆಂದರೆ ನಾವು ಹಸಿಟ್ಟು ಕಲಸಿ ಸ್ವಲ್ಪ ಉಯ್ದಿದ್ದೀವಿ ನೋಡ್ರಿ. ಡೈರೆಕ್ಟ್ ಹಸಿಟ್ಟು ಉಯ್ದರೆ ಮುದ್ದೆ ಗಂಟು ಬೀಳುತ್ತೆ. ಇದನ್ನು ಹಿಂಗೆ ಒಬ್ಬೊಬ್ರು ಸೌಟಲ್ಲಿ ಹಿಂಗೆ ನಾದ್ತಾರೆ, ನಮಗೆ ಹಂಗೆ ನಾದಕ್ಕೆ ಬರಲ್ಲ ಇದನ್ನು. ಅದಕ್ಕೋಸ್ಕರ ನಾನು ಕೆಳಗಡೆ ಕಾಲಲ್ಲಿಟ್ಟು ಇದು ಮಾಡ್ತೀನಿ. ಕಾಲಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಈ ಥರ ಇದು ಮಾಡಿದ್ರೆ ಅದು ನೈಸಾಗಿ ಬರುತ್ತೆ. ಅದನ್ನು ಕಟ್ಟೋಣ, ಒಂದು ಪ್ಲೇಟಿಗೆ ಹಾಕಿ ನೋಡಿ. ಈ ಥರ ಪ್ಲೇಟಿಗೆ ತಗೊಂಡೆ ನಾನು ನೋಡಿ. ಈ ಥರ ಸಿಲ್ವರ್ ಪ್ಲೇಟ್ ಮೇಲಾದರೆ ಚೆನ್ನಾಗಿ ಬರುತ್ತೆ. ಸ್ಟೀಲ್ ಪ್ಲೇಟ್ ಇಟ್ಕೋಬಾರ್ದು, ಸಿಲ್ವರ್ ಪ್ಲೇಟೇ ಇಟ್ಕೋಬೇಕು. ಸ್ವಲ್ಪ ಕೈಗೆ ನೀರು ಹಿಂಗೆ ಹೆಚ್ಕೊಂಡು ಈ ಥರ. ಈ ಕಲ್ಲು ಮೇಲೂ ಕಟ್ಬೋದು, ಕಲ್ಲು ಕ್ಲೀನಾಗಿದೆ, ಕಲ್ಲು ಮೇಲೂ ಹಾಕ್ಬೋದು. ನಾನು ಪ್ಲೇಟಲ್ಲೇ ಕಟ್ತಾಯಿದ್ದೀನಿ ನೋಡಿ. ಈ ಥರ ಮಾಡಿದ್ರೆ ಮುದ್ದೆ ರೆಡಿ ಆಯಿತು ನೋಡಿರಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಮುದ್ದೆ ನೋಡಿರಿ. ಮುದ್ದೆ ರೆಡಿ ಆಯಿತು, ನಿಮಗೆ ಕಾಣಿಸ್ತಾ ಇರ್ಬೋದು. ಎಷ್ಟು ಒಂದು 5-6-7 ನಿಮಿಷದಲ್ಲಿ ಮುದ್ದೆ ಮಾಡ್ಕೊಬೋದು. ನೀರು ಬಿಸಿ ಆದರೆ ಆ ಕುದಿನ ಅದು ಕುಯ್ಯೋದು, ಮುದ್ದೆ ರೆಡಿ ಆಯಿತು. ಬೆಣ್ಣೆ ಥರ ಇದೆ ನೋಡಿರಿ ಮುದ್ದೆ.
ನೋಡಿ, ಇದಕ್ಕೆ ನಾನು ಹೆಸರುಬೇಳೆ ದಾಲ್ ಮಾಡಿದ್ದೆ ಬೆಳಗ್ಗೆ ಪೂರಿಗೆ, ಅದನ್ನೇ ಮುದ್ದೆಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲ ಊಟ ಮಾಡಿ ಮುಗಿಸ್ತೀನಿ. ಹೇಗಿದೆ ಅಂತ ನೀವೊಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡೋದು ಹೇಗಿತ್ತು ಅಂತ ತಿಳಿಸ್ರಿ. ಮುದ್ದೆ ಮಾಡೋದು ಹಳ್ಳಿಯವ್ರಿಗೆಲ್ಲ ಗೊತ್ತಿರುತ್ತೆ, ಸಿಟಿಯವ್ರಿಗೆ ಸಾಮಾನ್ಯ ಗೊತ್ತಿರುತ್ತೆ, ಆದರೆ ಬಾಣಲಿಲಿ ಮಾಡ್ತಾರೆ ಎಲ್ಲರೂ. ಈ ಥರ ಕೋಲು ಒಂದು ಚಿಕ್ಕದಿದ್ದರೆ ಸಾಕು, ಸ್ವಲ್ಪ ದಪ್ಪ ಇದ್ದರೆ ಆ ಕೋಲಲ್ಲಿ ಮುದ್ದೆ ಮಾಡ್ಕೋಬೋದು. ಎಷ್ಟು ಬೇಗ ಮಾಡ್ಬೋದು ನೋಡಿ. ಒಂದೊಂದು ಕಡೆ ನುಚ್ಚು ಅನ್ನ ಎಲ್ಲ ಹಾಕಿ ಮಾಡ್ತಾರೆ, ನಾನು ಏನೂ ಹಾಕಿಲ್ಲ, ಬರೀ ರಾಗಿ ಹಿಟ್ಟು, ಡೈರೆಕ್ಟಾಗಿ ರಾಗಿ ಹಿಟ್ಟಲ್ಲೇ ಮಾಡಿರೋದು, ಬೇರೆ ಏನು ಹಾಕಿಲ್ಲ. ಅದಕ್ಕೆ ಉಪ್ಪು ಏನು ಬೇರೆ ಏನು ಹಾಕಿಲ್ಲ ನೋಡಿರಿ. ಈ ಥರ ನೀವು ಮಾಡಿ ಮನೆಯಲ್ಲಿ ಯಾವಾಗಲೂ ಡೈಲಿ ರಾತ್ರಿ ಹೊತ್ತು ಮಧ್ಯಾಹ್ನ ಹೊತ್ತು ಮುದ್ದೆ ಮಾಡಿ ತಿನ್ನಿರಿ. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಎಲ್ಲರಿಗೂ ಬಾಯ್ ಬಾಯ್. ನಾನು ಊಟ ಮಾಡ್ತೀನಿ, ಊಟ ಮಾಡಿ ಮುಗಿಸ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.